ರೈತರನ್ನ ನಮ್ಮ ದೇಶದ ಬೆನ್ನೆಲುಬು ಅಂತ ಕರಿತೀವಿ. ಆದರೆ ಇವತ್ತು ರೈತರ ಸಂಕಷ್ಟವನ್ನ ಕೇಳಲಿಕ್ಕೆ ಯಾರು ಮುಂದೆ ಬರ್ತಿಲ್ಲ. ಜನಪ್ರತಿನಿಧಿಗಳಾಗಲಿ, ಅಧಿಕಾರಿಗಳಾಗಲಿ ತಲೆ ಕೆಡಿಸ್ಕೊಂತಿಲ್ಲ. ಇವತ್ತು ಕಳೆದ ವರ್ಷ ಎಲ್ಲ ಕಡೆ ಮಳೆಗಾಲ ಚೆನ್ನಾಗಾಗಿ ಕೆರೆಕಟ್ಟೆಗಳೆಲ್ಲ ತುಂಬಿ ತುಳುಕ್ತಾ ಇದ್ವು. ಬೋರ್ಗಳಲ್ಲೂ ಸಹ ನೀರು ಉಕ್ಕಿ ಬರ್ತಾ ಇತ್ತು. ಆದರೆ ಅದೇನು ವಿಪರ್ಯಾಸನ, ಈ ವರ್ಷ ಮಳೆ ಇಲ್ಲ, ಯಾವ ಕೆರೆಕಟ್ಟೆಯಲ್ಲೂ ನೀರಿಲ್ಲ, ಬೋರ್ಗಳಲ್ಲೂ ನೀರು ಬರ್ತಿಲ್ಲ. ಇವಾಗ ಬೋರ್ ಹಾಕಿಸ್ಬೇಕು ಅಂದರೆ ರೈತ ಇವತ್ತು ಮತ್ತೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಅವ್ನು ಮತ್ತೆ ಸಾಲಗಾರನಾಗ್ತಿದ್ದಾನೆ. ಈಗ ಒಂದು ಬೋರ್ ಹಾಕಿಸ್ಲಿಕ್ಕೆ ಕಡೆ ಪಕ್ಷ ಒಂದು ಎಕರೆ ಇಕ್ಕೊಂಡ್ರೆ, ಜಮೀನು ಇಕ್ಕೊಂಡ್ರೂ ಸಹ ಇವತ್ತು ಗಿಡ ತೆಂಗಿನ ಮರ ಉಳಿಸ್ಕೋಬೇಕು ಅಂದ್ರೆ 4 ರಿಂದ 5 ಲಕ್ಷ ರೂಪಾಯಿ ಖರ್ಚು ಮಾಡೋಂಥ ಪರಿಸ್ಥಿತಿ ಇವಾಗ ಎದುರಾಗಿದೆ. ಬೋರ್ ಕೊರೆಯ ಲಾರಿ ಅವರು 100 ಅಡಿವರೆಗೂ ಒಂದು ರೇಟನ್ನು ಫಿಕ್ಸ್ ಮಾಡಿರ್ತಾರೆ. 100 ಅಡಿ ಆದಮೇಲೆ 5 ರಿಂದ 10 ರೂಪಾಯಿ ಹೆಚ್ಚಳ ಮಾಡೋದು, 500 ಅಡಿ ಆದಮೇಲೆ ಅದಕ್ಕಿಂತ ಮತ್ತೆ ರೇಟ್ ಹೆಚ್ಚಾಗ್ತಾ ಹೋಗುತ್ತೆ. ಈಗ ನಮ್ಮ ಈ ಭೂಮಿನಲ್ಲಿ ನೀರು ಸಿಗಬೇಕು ಅಂದ್ರೆ ಕನಿಷ್ಠ ಪಕ್ಷ 1,000 ಅಡಿನಾದ್ರು ಬೋರ್ ಕೊರೆಸ್ಬೇಕು. ಅವನು ರೈತ ಮತ್ತೆ 50 ಗಿಡ ತೆಂಗಿನ ಮರ ಉಳಿಸ್ಕೊಳ್ಳೋದಕ್ಕಾಗಿ, 100 ಗಿಡ ಅಡಿಕೆ ತೋಟ ಉಳಿಸ್ಕೊಳ್ಳೋದಕ್ಕಾಗಿ ಲಕ್ಷಾಂತರ ರೂಪಾಯಿ ಸಾಲನ ಹೊರೆ ಹೊತ್ಕೊಂತ ಇದ್ದಾನೆ. ಇವತ್ತು ಬರಗಾಲ ಅಂತ ಈಗಲೇ ಚಿಕ್ಕನಾಗನಹಳ್ಳಿ ತಾಲೂಕನ್ನ ಘೋಷಣೆ ಮಾಡಿದ್ದಾರೆ. ಏನು ಬೆಳೆ ಇಲ್ಲ, ಯಾವುದನ್ನು ಬೆಳಿಲಿಕ್ಕೆ ಆಗ್ತಾ ಇಲ್ಲ ರೈತನ ಕೈಲಿ. ಈಗ ರಾಗಿ ಇಲ್ಲ, ಕೊಬ್ಬರಿ ಬೆಲೆ ನೋಡ್ರಿ ಈ ಥರ ಆಗಿದೆ. ಈ ಮಧ್ಯೆ ಹಲವಾರು ಯೋಜನೆಗಳನ್ನ ಇವತ್ತು ರೈತರ ಪರವಾಗಿ ಬಿಟ್ಟಿರ್ತಕ್ಕಂಥ ಸರ್ಕಾರ ಇವತ್ತು ರೈತ ಕೊರೆಸುವಂಥ ಬೋರ್ವೆಲ್ಗೆ ಒಂದು ನಿಗದಿ ದರವನ್ನು, ಈಗೇನು ಬೋರ್ ಲಾರಿ ಇವರು ಇದ್ದಾರೆ ಅದನ್ನು ತಾಂತ್ರಿಕ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಅದಕ್ಕೊಂದು ನಿಗದಿತವಾದಂಥ ದರವನ್ನು ಒಂದು ಮಾಡಬೇಕು ಅನ್ನೋದು ಇವತ್ತು ಎಲ್ಲ ರೈತರ ಒತ್ತಾಯವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಅವರು ಕೂಡಲೇ ಇದ್ರ ಬಗ್ಗೆ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಅದಕ್ಕೊಂದು ದರವನ್ನು ಇಷ್ಟನ್ನೇ ತಗೋಬೇಕು, ಒಡಿಗೆ ಇಷ್ಟನ್ನೇ ತಗೋಬೇಕು ಅಂತ ನಿಖರವಾದ ದರವನ್ನು ಇವತ್ತು ಪರಿಷ್ಕೃತಗೊಳಿಸಬೇಕು ಅನ್ನೋದು ಇವತ್ತು ನಮ್ಮೆಲ್ಲರ ಒಂದು ಮನವಿ ಆಗಿದೆ. ಈ ವಿಚಾರವಾಗಿ ತಹಶೀಲ್ದಾರು, ಜಿಲ್ಲಾಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು.